ಯಾವುದೇ ರೀತಿ ಓವನ್ನ ಬಳಸದೆ ಮೊಟ್ಟೆನ ಬಳಸದೆ ತುಂಬಾ ಸ್ಪಾಂಜಿಗೆ ಹಾಗೂ ಈಸಿಯಾಗಿ ಈ ಡಿಲಿಷಿಯಸ್ ಆದ ಕೇಕ್ನ ರೆಡಿ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸೂಜಿಯನ್ನು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಜಸ್ಟ್ ಬಾದಾಮಿ ಹಾಗೂ ಗೋಡಂಬಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ವಾಲ್ನಟ್, ಪಿಸ್ತಾ, ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಹಾಗೂ ತರಿಯಾಗಿ ಬೇಡ, ತುಂಬಾ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನಿಲ್ಲಿ 1/3 ಕಪ್ ಆಗುವಷ್ಟು ಶುಗರ್ ಪೌಡರನ್ನು ತೊಗೊಂಡಿದ್ದೀನಿ. ಸಕ್ಕರೆ ಬೇಡ, ಪೌಡರ್ನ ಮಾಡಿಕೊಂಡು ತೊಗೊಳ್ಳಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ತೊಗೊಂಡಿದ್ದೀನಿ ಹಾಗೂ 1/4 ಕಪ್ ಆಗುವಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನ ತೊಗೊಂಡಿದ್ದೀನಿ ಹಾಗೂ 1/3 ಕಪ್ ಆಗುವಷ್ಟು ಮೆಲ್ಟೆಡ್ ಬಟರ್ನ ತೊಗೊಂಡಿದ್ದೀನಿ. ಬಟರ್ ಇಲ್ಲ ಅನ್ನೋರು ತುಪ್ಪ ಕೂಡ ಹಾಕ್ಕೊಳ್ಬೋದು ಅಥವಾ ಆಯಿಲ್ ಕೂಡ ಹಾಕ್ಕೊಳ್ಬೋದು ಆಫ್ನಲ್ಲಿ ನಿಮಗೆ. ಈಗ ಚೆನ್ನಾಗಿ ಗಂಟಿಲ್ಲದಂತೆ ಕನಿಷ್ಠ ಒಂದು 5 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ. ನಂತರ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಸೈಡಲ್ಲಿಡಿ. ಒಂದು ಪಾತ್ರೆಗೆ ನಾನು ಅಂದರೆ ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರನ್ನು ಹಾಕಿ ಸ್ವಲ್ಪ ಮೇಲೆ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಕೆಳಗಡೆ ವಿತ್ ಮೇಲೆ ಸೈಡ್ಸ್ ಎಲ್ಲ ಅಪ್ಲೈ ಮಾಡಿಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೂಜಿ ಬ್ಯಾಟರ್ನ ಇದರೊಳಗಡೆ ಹಾಕ್ತಾ ಇದ್ದೀನಿ. ತುಂಬಾ ಸ್ಪಾಂಜಿಯಾಗಿ ರೆಡಿಯಾಗಿತ್ತು ಕೇಕ್ ಕೂಡ. ಸೊ ನೀವು ಫ್ರೀ ಟೈಮಲ್ಲಿ ಇದ್ದಾಗ ಈ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಪ್ರೆಸ್ ಮಾಡಿಕೊಂಡು ನಾನು ಮೇಲೆ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಆಗಿ ಬಾದಾಮಿನ ಹಾಕ್ಕೊಳ್ಬೇಕು. ನಂತರ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿನಿ. ಅದ್ರ ಮೇಲೆ ಒಂದು ಸ್ಟೀಲ್ ಇಟ್ಟು ಒಂದು 5 ಮಿನಿಟ್ಸ್ ಅದನ್ನು ಬಿಸಿ ಮಾಡ್ಕೊಂಡಾದಮೇಲೆ ಈ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೂಜಿ ಬ್ಯಾಟರ್ನ ಅದ್ರ ಒಳಗಡೆ ಇಟ್ಟು ಲೋ ಫ್ಲೇಮಲ್ಲೇ ನೀವು ಇದನ್ನು ಕುಕ್ ಮಾಡಬೇಕಾಗತ್ತೆ. 30 ಮಿನಿಟ್ಸ್ ಇದನ್ನು ಕುಕ್ ಮಾಡಿದರೆ ನಿಮಗೆ ಸ್ಪಾಂಜಿಯಾಗಿ ಕೇಕ್ ಕೂಡ ರೆಡಿ ಆಗುತ್ತೆ. ಒಂದು ಗೋಬಿ ಸ್ಟಿಕ್ನ ಇಟ್ಟು ನೋಡಿ, ಅದು ಹತ್ತಿಲ್ಲ ಅಂದರೆ ಪರ್ಫೆಕ್ಟಾಗಿ ನಿಮಗೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಸ್ವಲ್ಪ ಬಿಸಿ ಇರುವಾಗಲೇ ನೀವು ಸುತ್ತಲೆಲ್ಲ ಚೆನ್ನಾಗಿ ಚಾಕುವಿನ ಸಹಾಯದಿಂದ ಅಂದ್ಕೊಂಡಾದಮೇಲೆ ನಿಮಗೆ ನೋಡಿ ಪರ್ಫೆಕ್ಟಾಗಿ ಸೂಜಿ ಕೇಕ್ ರೆಡಿ ಆಗುತ್ತೆ. ಸೊ ನೋಡಿ, ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಡಿ. ಸ್ವಲ್ಪ ಬಿಸಿ ಇರುವಾಗಲೇ ನೀವು ಈ ಥರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಡಿಲಿಷಿಯಸ್ ಆಗಿ ಹಾಗೂ ತುಂಬಾ ಸ್ಪಾಂಜಿಯಾಗಿ ಕೂಡ ಕೇಕ್ ಚೆನ್ನಾಗಿ ರೆಡಿಯಾಗಿತ್ತು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.